ರೇಡ್ಲಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಸುಮಾರು 4:15 ಆಗ್ತಾ ಬಂತು. ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. 4 ಗಂಟೆಗೆಲ್ಲ ಸ್ಕೂಲಿಂದ ವಾಪಸ್ ಬಂದುಬಿಡ್ತಾನೆ. ಹಾಗೆ ಇವತ್ತು ಆಫೀಸಿಂದನೂ ಕೂಡ ಬೇಗನೆ ಬಂದಿದ್ದರು ನಮ್ಮ ಮನೆಯವರು. ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ಒಂದು ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವು ಬೆಂಗಳೂರಲ್ಲಿ ಹೊಸ ಮನೆ ಕಟ್ಕೊಂಡು ಬಂದು 2 ವರ್ಷ ಆಗ್ತಾ ಬಂತು. ಇದುವರೆಗೂ ಬರೀ 2 ಮೂವಿ ಅಷ್ಟೇ ನೋಡಿರೋದು. ಇವತ್ತು ನೋಡ್ತಾ ಇರೋದು 3ನೇದು ಮೂವಿ. ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ ಸುಮಾರು ಜನ ಹೇಳಿದರು. ಹಾಗೆ ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಯಾಕೆ ಹೋಗಬಾರ್ದು, ಫ್ರೀಯಾಗಿದ್ದೀವಲ್ವ ಅಂತ ಹೊರಟ್ವಿ. ನಮ್ಮ ಮನೆಗೆ ಹತ್ತಿರದಲ್ಲಿರುವಂಥ ಮಲ್ಟಿಪ್ಲೆಕ್ಸ್ ಅಥವಾ ಒಂದು ಸಿನಿಮಾ ಥಿಯೇಟರ್ ಅಂತಂದರೆ ಮಿರಾಜ್ ಸಿನಿಮಾಸ್, ಸುಂಕದಕಟ್ಟೆ ಹತ್ರ ಇರುವಂಥದ್ದು. ಮಿರಾಜ್ ಸಿನಿಮಾದ ಕೆಳಗಡೆನೇ ನಿಮಗೆ ಡಿಮಾರ್ಟ್ ಕೂಡ ಇದೆ. ಇಲ್ಲಿ ಡಿಮಾರ್ಟ್ಗೆ ಅಂತ ಒಂದು 2-3 ಸಲ ಬಂದಿದ್ದೀವಿ. ಹಾಗೆ ಮೂವಿಗೂ ಕೂಡ 1 ಟೈಮ್ ಬಂದಿದ್ವಿ. ಇದು 2ನೇ ಸಲ. ನಮ್ಮನ್ನು ಇಲ್ಲಿ ನಿಲ್ಲಿಸಿ ಅವರು ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಹೊರಟರು. ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನಾರ್ಮಲಾಗಿ ಮಾಲ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಮೂವಿ ಟೈಮಿಂಗ್ಸ್ ಏನು ಕೊಟ್ಟಿರ್ತಾರೆ ಆ ಟೈಮಿಂಗ್ಸ್ಗಿಂತ ಒಂದು 10 ನಿಮಿಷ ತಡವಾಗಿ ಮೂವಿನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಮೂವಿ ಥಿಯೇಟರಲ್ಲಿ ಕರೆಕ್ಟ್ ಟೈಮಿಂಗ್ಸ್ ಏನು ಕೊಟ್ಟಿರ್ತಾರೋ ಅದೇ ಟೈಮಿಂಗ್ಸ್ಗೆ ಶುರು ಮಾಡಿಬಿಡ್ತಾರೆ. ನಾವು ಹೊರಟಾಗ ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇದ್ದಿದ್ದರಿಂದ ಇಲ್ಲಿಗೆ ತಲುಪೋದು ಒಂದು 5-10 ನಿಮಿಷ ತಡನೂ ಆಗಿತ್ತು. ಮೊದಲನೇ ಸಲ ಒಂದು ಮೂವಿ ಸ್ಟಾರ್ಟ್ ಆದಮೇಲೆ ಹೋಗ್ತಾ ಇದ್ದೀವಿ ಇವತ್ತು. ನಾವಿವತ್ತು ನೋಡೋದಕ್ಕೆ ಬಂದಿರೋಂತಹ ಮೂವಿ ಚಾವಾ, ಹಿಂದಿ ಮೂವಿ. ಛತ್ರಪತಿ ಶಿವಾಜಿಯವರ ಮಗನಾದ ಸಾಂಬಾಜಿಯವರ ಸ್ಟೋರಿ ಇರುವಂಥ ಮೂವಿ. ನನ್ನ ಮಗನ ಸಿಲೆಬಸ್ಸಲ್ಲಿ ಶಿವಾಜಿ ಮಹಾರಾಜ್ ಅವ್ರದ್ದು ಲೆಸನ್ ಇತ್ತು ಮರಾಠ ಕಿಂಗ್ಡಮ್ ಬಗ್ಗೆ. ಹಾಗಾಗಿ ಅವನಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಮೂವಿಗೆ ಕರ್ಕೊಂಡು ಬಂದ್ವಿ. ಭಾಷೆ ಯಾವುದೇ ಆದ್ರೂ ಕೂಡ ಅದರಿಂದ ತಿಳಿಯುವಂಥದ್ದು, ಕಲಿಯುವಂಥದ್ದು ಇದೆ ಅಂತಂದರೆ ಯಾವ ಭಾಷೆ ಆದರೂ ಪರವಾಗಿಲ್ಲ, ನಾವು ನೋಡ್ಬೋದು. ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು. ಆದರೆ ಬೇರೆ ಭಾಷೆಯನ್ನು ಹೀಯಾಳಿಸೋ, ಅವಮಾನ ಮಾಡೋ ಅಂಥ ಹಕ್ಕು ನಮ್ಮ ಯಾರಿಗೂ ಇಲ್ಲ. ಚಾವಾ ಮೂವಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ರತಿ ಹಿಂದುವು ಕೂಡ ನೋಡಲೇಬೇಕಾದಂತಹ ಮೂವಿ ಅಂತ ಹೇಳ್ಬೋದು. ನಾವಿವತ್ತು ಇಷ್ಟು ಚೆನ್ನಾಗಿ ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಒಂದು ಸ್ವತಂತ್ರದಿಂದ ಅಂತಂದರೆ ಅದರ ಹಿಂದೆ ತುಂಬಾ ಜನ ಸಾಕಷ್ಟು ತ್ಯಾಗವನ್ನು, ಬಲಿದಾನವನ್ನು ಮಾಡಿದ್ದಾರೆ. ಆದರೆ ನಮ್ಮ ಹಿಸ್ಟ್ರಿಯಲ್ಲಿ ನಮಗೆಲ್ಲ ತಿಳಿಸೋದೇ ಒಂದು, ನಿಜವಾಗ್ಲೂ ನಡೆದಿರೋದೇ ಇನ್ನೊಂದು. ಈ ಮೂವಿಯಲ್ಲಿ ಆ್ಯಕ್ಟಿಂಗು ಹಾಗೆ ಮೇಕಿಂಗು ತುಂಬಾ ಚೆನ್ನಾಗಿದೆ. ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿ ಈ ಮೂವಿನ ನೋಡಿ. ಅವರೆಲ್ಲರಿಗೂ ಖಂಡಿತವಾಗ್ಲೂ ಮೂವಿ ತುಂಬಾ ಇಷ್ಟ ಆಗುತ್ತೆ. ಇವಾಗ ಮೂವಿ ಅರ್ಧ ಆಗಿದೆ, ಇಂಟರ್ವಲ್ ಬಿಟ್ಟಿದ್ದಾರೆ. ಈ ಮಲ್ಟಿಪ್ಲೆಕ್ಸ್ ಹಾಗೆ ಮಾಲ್ಗಳಲ್ಲಿ ಮೂವಿ ನೋಡೋದಕ್ಕೆ ಒಂದು ಬೇಜಾರು ಏನಂದರೆ, ನಾವು ಮೂವಿ ಟಿಕೆಟ್ಸ್ಗೆ ಅಂತ ಏನು ಪ್ರೈಸ್ ಕೊಟ್ಟಿರ್ತೀವೋ ಅದರ 2ರಷ್ಟು ನಾವೇನಾದರೂ ತೊಗೊಳೋದಕ್ಕೆ ಕೊಡಬೇಕಾಗತ್ತೆ. ಇದೇ ಪಾಪ್ಕಾರ್ನ್ನ ಹೊರಗಡೆ ತೊಗೊಂಡ್ರೆ 20 ರೂಪಾಯಿಗೆಲ್ಲ ಸಿಗುತ್ತೆ. ಅದೇ ಮಾಲಲ್ಲಿ ಅಥವಾ ಮಲ್ಟಿಪ್ಲೆಕ್ಸಲ್ಲಿ ತೊಗೊಳೋದಕ್ಕೆ ಹೋದರೆ 200 ರೂಪಾಯಿ ಕೊಡಬೇಕು. ಬೇಜಾರಂತೂ ಖಂಡಿತ ಆಗುತ್ತೆ, ಆದರೆ ಏನೂ ಮಾಡೋದಕ್ಕಾಗಲ್ಲ. ಯಾವಾಗೋ ಒಂದ್ಸಲ ಹೋಗಿರ್ತೀವಿ, ಹಾಗೆ ಬೇರೆಯವರೆಲ್ಲ ತಿನ್ನುವಾಗ ಅವ್ರ ಮುಖ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಮಕ್ಕಳುಗಳು, ಹಾಗಾಗಿ ಕೊಡಿಸ್ಲೇಬೇಕು. ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಕಣ್ಣಲ್ಲಿ ನೀರು ಬರ್ಸೋಂಗಿತ್ತು. ಮೂವಿ ಮುಗ್ದಾದ್ಮೇಲೆ ಇಲ್ಲೊಬ್ಬರು ಘೋಷಣೆಗೆ ಹೋಗ್ತಾಯಿದ್ರು, ಶಿವಾಜಿ ಮಹಾರಾಜ್ ಕಿ ಜೈ ಅಂತ. ಮರಾಠರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಈ ಮೂವಿ. ಎಲ್ಲರಿಗೂ ಕೂಡ ಕನೆಕ್ಟ್ ಆಗುತ್ತೆ, ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಆದರೆ ನಿಜವಾದ ಮರಾಠರಿಗೆ ಸ್ವಲ್ಪ ಹೆಚ್ಚಿಗೆ ಫೀಲ್ ಆಗುತ್ತೆ ಈ ಮೂವಿ ನೋಡಿಕೊಂಡು ಇವಾಗ ಹೊರಗಡೆ ಬರ್ತಾಯಿದ್ವಿ. ಹೊರಗಡೆ ಬರ್ತಾ ಡಿಮಾರ್ಟ್ ಕಾಣಿಸ್ತು. ನಾವು ಡಿಮಾರ್ಟ್ಗೆ ಹೋಗುವಂಥ ಪ್ಲ್ಯಾನ್ ಏನೂ ಇರಲಿಲ್ಲ. ಹಾಗಾಗಿನೇ ನಾವು ಕಾರ್ ತೊಗೊಂಡು ಬಂದಿರಲಿಲ್ಲ, ಜೊತೆಗೆ ಕ್ಯಾರಿ ಬ್ಯಾಗ್ ಕೂಡ ತೊಗೊಂಡು ಬಂದಿರಲಿಲ್ಲ. ಆದರೆ ಕೆಲವೊಂದು ಮನೆಯಲ್ಲಿ ಗ್ರಾಸರೀಸ್ ಖಾಲಿ ಆಗಿತ್ತು. ಹೇಗಿದ್ರೂ ಬಂದಿದ್ದೀವಲ್ವ, ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗ್ಬಿಡೋಣ, ಯಾವಾಗಲೂ ಪದೇ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬ್ಯಾಗಿಗೆ ಟ್ಯಾಗ್ ಹಾಕ್ಸ್ಕೊಂಡು ಒಳಗಡೆ ಬಂದಿದ್ದೀವಿ. ಬರೀ ಗ್ರಾಸರೀಸ್ ಮಾತ್ರನೇ ತೊಗೊಬೇಕು, ಬೇರೆ ಇನ್ನೇನು ತೊಗೊಳೋದಿಲ್ಲ ಅಂತ ಮೊದಲೇ ಫಿಕ್ಸ್ ಆಗಿಬಿಟ್ಟು ಒಳಗಡೆ ಬಂದಿರೋದು. ಈ ಶಾಪಿಂಗ್ ಮಾಲು ಅಥವಾ ಈ ರೀತಿ ಡಿಮಾರ್ಟು, ಸೂಪರ್ ಮಾರ್ಕೆಟ್ಗಳಿಗೆ ಬಂದರೆ ಪ್ರೈಸ್ ಎಷ್ಟು ಹೋಗ್ತಾ ಇರುತ್ತೆ ಅಂತ ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ. ಹಾಗಾಗಿನೇ ಬರುವಾಗಲೇ ಇಷ್ಟಿಷ್ಟು ಮಾತ್ರನೇ ತೊಗೊಬೇಕು, ಇದು ಮಾತ್ರನೇ ತೊಗೊಳ್ಬೇಕು ಅಂತ ಅಂದ್ಕೊಂಡು ಬಂದರೆ ಒಂದು ಮಟ್ಟಿಗೆ ಪ್ರೈಸ್ನ ಕಂಟ್ರೋಲಲ್ಲಿ ಇಟ್ಕೊಬೋದು. ಇಲ್ಲಾಂದರೆ 5-6 ಸಾವಿರದ ಮೇಲೆ ಹೋಗ್ತಾ ಇರುತ್ತೆ. ತುಂಬ ಜಾಸ್ತಿ ಸಿಕ್ಕಿದ್ದನ್ನೆಲ್ಲ ತೊಗೊಂಡ್ಬಿಟ್ರೆ ತೊಗೊಂಡೋಗೋದಕ್ಕಂತೂ 2 ವೀಲರಲ್ಲಿ ಆಗೋದಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಬರೀ ಗ್ರೋಸರೀಸು, ಅದರಲ್ಲೂ ಸ್ವಲ್ಪನೇ ತೊಗೊಂಡಿದ್ದು, ಜಾಸ್ತಿ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ.
ಗ್ರಾಸರೀಸ್ನೆಲ್ಲ ತೊಗೊಂಡ್ಮೇಲೆ ನೀವಿಲ್ಲಿ ಬಿಲ್ ಹಾಕಿಸ್ತಾ ಇರಿ, ಬರ್ತೀನಿ ಒಂದು ರೌಂಡ್ ಹೋಗಿ ಅಂತ ಸುಮ್ಮನೆ ನಾನು ಹೋಗಿ ಬಂದೆ, ಏನೂ ತೊಗೊಳ್ಲಿಲ್ಲ. ಪನ್ನೀರ್ ಒಂದು ಬೇಕಾಗಿತ್ತು, ಅದನ್ನೊಂದನ್ನು ತೊಗೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಜೊತೆಗೆ ಫ್ರೀಯಾಗಿ ನೋಡೋಣ ಅಂತಂದರೆ ಟೈಮು ಕೂಡ ಇರಲಿಲ್ಲ. ಮೂವಿ ಮುಗಿಯುವಾಗಲೇ 8 ಗಂಟೆ ಆಗ್ತಾ ಬಂದಿತ್ತು. ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೋಗೋದು ತುಂಬ ತಡ ಆಗುತ್ತೆ ಅಂತ ಹೇಳಿ ಬೇರೆ ಏನೂ ಕೂಡ ನಾವು ನೋಡಲಿಲ್ಲ. ಕೆಲವೊಂದು ಸಲ ಏನು ತೊಗೊಳೋದು ಬೇಡ, ಬರೀ ನೋಡ್ಕೊಂಡು ಬರೋಣ ಅಂತ ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ಟೆಂಪ್ಟ್ ಆಗಿಬಿಡುತ್ತೆ, ಅಯ್ಯೋ ಇದು ಚೆನ್ನಾಗಿದೆಯಲ್ವಾ ತೊಗೊಳ್ಳೋಣ ಅಂತ. ಎಷ್ಟೋ ಸಲ ಈ ರೀತಿ ಆಗಿರೋದುಂಟು. ಮೊದಲೇ ಬೇರೆ ಬಿಲ್ ಹಾಕಿಸ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ನಲ್ವ, ಹಾಗಾಗಿ ಬೇಗ ತೊಗೊಂಡು ಹೋದೆ. ಅಷ್ಟರಲ್ಲಾಗಲೇ ಬಿಲ್ಲಿಂಗ್ ಮುಗ್ದೇ ಹೋಗಿತ್ತು. ಮತ್ತೆ ಅದನ್ನು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದಾಯಿತು. ಡಿಮಾರ್ಟ್ಗೆ ಹೋಗೋ ಐಡಿಯಾ ಇಲ್ಲದೆ ಇದ್ದಿದ್ದ ಕಾರಣ ನಾವು ಕ್ಯಾರಿ ಬ್ಯಾಗ್ ಕೂಡ ತೊಗೊಂಡೋಗಿರಲಿಲ್ಲ. ಮತ್ತೆ ಅಲ್ಲೇ ಒಂದು ಹೊಸ ಕ್ಯಾರಿ ಬ್ಯಾಗ್ನ ತೊಗೊಂಡು ಅದೇ ಕ್ಯಾರಿ ಬ್ಯಾಗ್ಗೆ ಇವಾಗೆಲ್ಲದೂ ಕೂಡ ಏನೇನು ತೊಗೊಂಡ್ವೋ ಅದನ್ನೆಲ್ಲ ಹಾಕ್ತಾಯಿದ್ದೀವಿ. ಬಿಲ್ಲಿಂಗ್ ಎಲ್ಲ ಹಾಕ್ಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಡಿಮಾರ್ಟಿಗೆ ಬಂದಾಗ ಇದೇ ಮೊದಲನೇ ಸಲ ನಾವು ಇಷ್ಟು ಕಡಿಮೆ ಶಾಪಿಂಗ್ ಮಾಡಿರೋದು. ನಾವು ತೊಗೊಂಡಿದ್ದು ಗ್ರೋಸರೀಸ್ ಎಲ್ಲ ಸೇರಿ 1500 ಮೇಲೆ ಆಗಿರಲಿಲ್ಲ. ಎಷ್ಟೋ ಸಲ ಈ ರೀತಿ ಮಾಲ್ಗಳಿಗೆ ಅಥವಾ ಸೂಪರ್ ಮಾರ್ಕೆಟ್ಗಳಿಗೆ ಬಂದಾಗ ನಮಗೇನು ಅಗತ್ಯ ಇದೆಯೋ ಆ ವಸ್ತುಗಳನ್ನು ಬಿಟ್ಟು ಬೇರೆ ವಸ್ತುಗಳನ್ನೇ ಜಾಸ್ತಿ ತೊಗೊಂಡು ಬಂದಿರ್ತೀವಿ. ಹಾಗಾಗಿನೇ ಪ್ರೈಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಮೊದಲೇ ಫಿಕ್ಸ್ ಮಾಡಿಕೊಂಡು ಇಷ್ಟು ಮಾತ್ರನೇ ನಾನು ತೊಗೊತೀನಿ, ಬೇರೆ ಇನ್ಯಾವುದನ್ನು ನೋಡೋದಕ್ಕೂ ಹೋಗಲ್ಲ ಅಂತ ದೃಢ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಾವೇನು ಪ್ರೈಸ್ ಇಟ್ಕೊಂಡಿರ್ತೀವೋ ಅದೇ ಪ್ರೈಸ್ಗೆ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬರ್ಬೋದು. ನಾವಿಲ್ಲೇ ಹೊರಗಡೆ ಬಂದು ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂಡರ್ಗ್ರೌಂಡಲ್ಲಿ ಪಾರ್ಕ್ ಮಾಡಿರುವಂಥ 2 ವೀಲರ್ನ ತೊಗೊಂಡು ಬರೋದಕ್ಕೆ ಅಂತ ಇವ್ರು ಹೋಗಿದ್ದಾರೆ. ಈಗ 2 ವೀಲರಲ್ಲಿ ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ತೊಗೊಂಡಿರೋದು ಮುಂದೆ ಇಟ್ಕೋಬೇಕು, ಜೊತೆಗೆ ನಾವಿಬ್ಬರು ಬೇರೆ ಇದ್ದೀವಿ. ಏನಾದರೂ ತೊಗೊಂಡಾಗ ಗಾಡೀಲಿ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಏನು ತೊಗೊಂಡೆ? ಅಲ್ಲಿಂದ ಹೊರಟಾಗ ಸುಮಾರು 9-9:30 ಆಗಿತ್ತು. ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡೋದು ತುಂಬಾ ತಡ ಆಗುತ್ತೆ. ಇಲ್ಲೇ ಹೋಗುವಾಗ ಊಟ ಮಾಡ್ಕೊಂಡು ಹೋಗೋಣ ಯಾವುದಾದ್ರೂ ಹೋಟೆಲಲ್ಲಿ ಅಂತ ಅಂದ್ಬಿಟ್ಟು ಮಾಗಡಿ ರೋಡಲ್ಲಿರುವಂಥ ಸನ್ನಿಧಿ ವೆಜ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಹೊರಗಡೆಯಿಂದ ಹೋಟೆಲ್ ಏನೋ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆದರೆ ಸೆಲ್ಫ್ ಸರ್ವಿಸ್ ಇತ್ತು. ನಾವು ಆರ್ಡ್ರ್ ಕೊಡೋದು ಕೂಡ ನಾವೇ ಹೋಗಿ ಕೊಡಬೇಕಾಗಿತ್ತು. ಹಾಗೆ ಒಂದು ಏನೇ ಬೇಕಿದ್ರೂ ಕೂಡ ನಾವೇ ತೊಗೊಂಬರ್ಬೇಕಾಗಿತ್ತು. ಗ್ಲಾಸ್ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಅಥವಾ ನಾವು ಆರ್ಡ್ರ್ ಮಾಡಿರೋದಾಗಿರ್ಬೋದು, ಎಲ್ಲದೂ ಕೂಡ ನಾವೇ ಹೋಗಿ ತೊಗೊಂಬರ್ಬೇಕಾಗಿತ್ತು. ಟೇಸ್ಟು ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು. ಮಾಗಡಿ ರೋಡ್ ಮೇನ್ ರೋಡಲ್ಲೇ ಇದೆ ಈ ಹೋಟೆಲು. ನಾವಿಲ್ಲಿ ರೋಟಿ ಹಾಗೆ ಸ್ಪೆಷಲ್ ದಾಲ್ ಫ್ರೈ ತೊಗೊಂಡಿದ್ವಿ. ಹಾಗೆ 2 ರೈಸ್ ಐಟಮ್ ತೊಗೊಂಡಿದ್ವಿ. ನನ್ನ ಮಗನಿಗೋಸ್ಕರ ಫ್ರೈಡ್ ರೈಸು, ಹಾಗೆ ನಮಗೋಸ್ಕರ ತವಾ ಪಲಾವ್ ತೊಗೊಂಡಿದ್ವಿ. ನನ್ನ ಮಗನಿಗೆ ಸ್ವಲ್ಪ ಖಾರ ಇಷ್ಟ ಆಗೋದಿಲ್ಲ, ಹಾಗಾಗಿ ಅವನು ಫ್ರೈಡ್ ರೈಸ್ ತೊಗೊಂಡಿದ್ದಾನೆ. ಜೊತೆಗೆ ಸ್ವಲ್ಪ ಸ್ಯಾಲಡು ಕೂಡ ಕೊಟ್ಟಿದ್ದಾರೆ. ಏನಂದರೆ ಬಿಸಿ ಬಿಸಿಯಾಗಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದಕ್ಕಾಗಲ್ಲ. ಸೆಲ್ಫ್ ಸರ್ವಿಸ್ ಇರೋದ್ರಿಂದ ಎಲ್ಲ ಒಟ್ಟಿಗೆ ತೊಗೊಂಡು ಬಂದು ಇಟ್ಕೊಬೇಕಾಗತ್ತೆ. ರೋಟಿ ತಿಂದ ಮೇಲೆ ಆರ್ಡ್ರ್ ಮಾಡೋಣ ಅಂತಂದರೆ ಲೇಟ್ ಆಗುತ್ತೆ ಅವ್ರಿಗೂ, ಮತ್ತು ಎಲ್ಲ ರೆಡಿ ಮಾಡಿಬಿಟ್ಟು ಕೊಡೋ ಅಷ್ಟರಲ್ಲಿ ಊಟದ ಮಧ್ಯೆ ಎದ್ದೋಗಬೇಕು. ಹಾಗಾಗಿ ಒಂದೇ ಸಲ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ ಸೆಲ್ಫ್ ಸರ್ವಿಸ್ ಇರೋದ್ರಿಂದ. ರೋಟಿ ಜೊತೆ ಸ್ಪೆಷಲ್ ದಾಲ್ ಫ್ರೈ ಆಗಿದ್ದರಿಂದ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮಾಮೂಲಿ ದಾಲ್ ಫ್ರೈಗಿಂತ ಡಿಫ್ರೆಂಟ್ ಆಗಿತ್ತು ಇದು. ಇವಾಗ ಸಮ್ಮರ್ ಶುರುವಾಗಿದೆಯಲ್ಲ, ಏನಾದರೂ ಮಸಾಲ ಗ್ರೇವಿ ಆರ್ಡ್ರ್ ಮಾಡಿದ್ರೆ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ಪ್ಲೈನಾಗಿ ದಾಲ್ ತೊಗೊಂಡಿದ್ವಿ. ಯೂಶ್ವಲಿ ಪನ್ನೀರ್ದು ಅಥವಾ ಮಶ್ರೂಮ್ದು ಈ ರೀತಿ ಬೇರೆದೇನಾದರೂ ಆರ್ಡ್ರ್ ಮಾಡ್ತಾಯಿದ್ವಿ. ಈ ಸಲ ಬರೀ ದಾಲ್ ಫ್ರೈ ತೊಗೊಂಡಿದ್ದೀವಿ. ಒಂದೊಂದು ರೋಟಿ ಜೊತೆ ತವಾ ಫ್ರೈ ಕೂಡ ಶೇರ್ ಮಾಡ್ಕೊಂಡ್ವಿ, ನಾನು ಹಾಗೆ ನನ್ನ ಹಸ್ಬೆಂಡು. ತವಾ ಫ್ರೈಯಲ್ಲಿ ತುಂಬ ಚೆನ್ನಾಗಿತ್ತು, ಮೈಲ್ಡಾಗಿತ್ತು ಮಸಾಲ ಎಲ್ಲ. ಹಾಗೆ ಈ ತವಾ ಫ್ರೈ ಸ್ಪೆಷಾಲಿಟಿ ಏನಂತಂದರೆ ತರಕಾರಿಗಳೇನಿರುತ್ತೆ ಅದು ತುಂಬ ಫ್ರೈ ಆಗಿರೋದಿಲ್ಲ, ಕ್ರಂಚಿ ಆಗಿರುತ್ತೆ. ಯಾಕಂದರೆ ತವದ ಮೇಲೆ ಫ್ರೈ ಮಾಡಿಬಿಟ್ಟು ಕೊಡ್ತಾರಲ್ವ, ಹಾಗಾಗಿ ಆ ರೀತಿ ಅರ್ಧಂಬರ್ಧ ಬೆಂದಿರುವಂಥ ತರಕಾರಿನೇ ಈ ತವಾ ಪಲಾವ್ದು ರುಚಿ ಹೆಚ್ಚಿಸೋದು. ಮೊಸರು ಬಜ್ಜಿ ಕೂಡ ಕೊಟ್ಟಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ರುಚಿ ಎಲ್ಲ ಚೆನ್ನಾಗೇ ಇತ್ತು, ನಾವೇನು ತೊಗೊಂಡಿದ್ವೋ ಅದರದ್ದು. ಮಾಗಡಿ ರೋಡ್ ಸೈಡ್ ನೀವೇನಾದರೂ ಬಂದರೆ ಒಂದು ಸಲ ಹೋಗಿ ಬರ್ಬೋದು.
ಇವಾಗ ಮನೆ ಕಡೆ ಹೊರಟಿದ್ದೀವಿ. ಮನೆ ರೀಚ್ ಆಗೋ ಅಷ್ಟರಲ್ಲಿ 10:30 ಆಗಿತ್ತು. ಹೊರಗಡೆಯಿಂದ ಏನಾದರೂ ಊಟ ಮಾಡ್ಕೊಂಡು ಹೋದಾಗ ಮನೆಗೆ ಹೋಗಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಯುವಂಥ ಅಭ್ಯಾಸ. ಬಿಸಿ ನೀರನ್ನ ಕುಡಿದು ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಡಿಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೆಚ್ಚಿಗೆ ಏನು ತೊಗೊಂಡು ಬಂದಿಲ್ಲ, ಗ್ರಾಸರೀಸ್ ಅಷ್ಟೇ ಮೇಯ್ನಾಗಿ ತೊಗೊಂಡು ಬಂದಿದ್ದು. ಬೇಳೆಗಳು, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹಾಗೆ ಗೋಧಿ ಹಿಟ್ಟು, ರವೆ, ಅವಲಕ್ಕಿ, ಕಡಲೆ ಬೀಜ, ಹಾಗೆ ಒಣಮೆಣಸಿನ್ಕಾಯಿ ಖಾಲಿ ಆಗಿತ್ತು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಅವೆರಡೂ ತೊಗೊಂಡು ಬಂದೆ. ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾನೆ ನನ್ನ ಮಗ ಬಂದಾಗ, ಅದಕ್ಕೋಸ್ಕರ ಈ ಸಲ ಮಖಾನ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಉಪ್ಪು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ, ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ನಾನು ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು. ತುಂಬ ಜನ ಹೇಳಿರೋದು ಕೇಳಿದ್ದೆ, ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ. ಹಾಗಾಗಿ ಈ ಸಲ ತೊಗೊಂಡು ಬಂದಿದ್ದೀನಿ. ಜೊತೆಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ತೊಗೊಂಡು ಬಂದೆ. ಇದೊಂದು ಸ್ವಲ್ಪ ನಾರ್ಮಲ್ ಸಾಲ್ಟ್ಗಿಂತ ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸುಮಾರು ಒಂದು 4-5 ತಿಂಗಳಿಂದ ಈ ಸಾಲ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಹಿಂಗು ಖಾಲಿ ಆಗಿತ್ತು, ಆ ಹಿಂಗನ್ನು ಕೂಡ ಒಂದು ತೊಗೊಂಡು ಬಂದಿದ್ದೀನಿ. ಒಂದು 200 ಗ್ರಾಮ್ ಪನ್ನೀರ್ ತೊಗೊಂಡು ಬಂದೆ. ಇಷ್ಟು ನಾನು ಡಿಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಇವತ್ತಿನ ದಿನ ಒಂಥರ ಚೆನ್ನಾಗೋಯ್ತು. ಸಂಜೆ ಮೂವಿ ನೋಡಿ ಹಾಗೆ ಶಾಪಿಂಗ್ ಮಾಡಿಕೊಂಡು ಊಟ ಹೊರಗಡೆ ಮುಗಿಸ್ಕೊಂಡು ಬಂದಿದ್ದು. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.